ಮಾಘ ಪುರಾಣದ 16ನೆಯ ಅಧ್ಯಾಯ. ಎಲೈ ಶಂಕರನೇ, ನೀನು ಸೂರ್ಯಚಂದ್ರನನ್ನು ನಿನ್ನ ನೇತ್ರಗಳಾಗಿ ಉಳ್ಳವನು ಅಲ್ಲದೆ ಪ್ರಳಯಾಗ್ನಿಯನ್ನೇ ಮೂರನೆಯ ಕಣ್ಣಾಗಿ ಉಳ್ಳವನು. ಎಲ್ಲ ಲೋಕಗಳಿಗೂ ಕರ್ತನಾಗಿರುವ ಎಲ್ಲ ದೇವತೆಗಳಿಂದ ಹೊಗಳಲ್ಪಡುತ್ತಿರುವ ಯೋಗೀಶ್ವರರಿಂದ ವಂದನೀಯನಾಗಿರುವೆ. ಸೇವಿಸಲ್ಪಡುತ್ತಿರುವ ನಮ್ಮಿಬ್ಬರಲ್ಲಿ ಭೇದವೇನೂ ಇಲ್ಲ. ವೇದಾಂತ ಜ್ಞಾನ ಪರಿಪೂರ್ಣರಾದ ಯೋಗಿಗಳು ನಿನ್ನ ಮುಕ್ತಿಗೆ ಆಧಾರಭೂತನೆಂದು ತಿಳಿದು ಸೇವಿಸಿ ಮೋಕ್ಷವನ್ನು ಪಡೆಯುವರು. ನೀನು ಸಮಸ್ತವಾದ ಭೇದ ಭಾವಗಳನ್ನು ತೊಲಗಿಸುವವನಾಗಿದ್ದೀಯೆ. ಸಮಸ್ತ ಲೋಕಗಳಿಗೂ ಆಧಾರಭೂತನಾಗಿದ್ದೀಯೆ. ದೇವದೇವನು, ಪರಮಾನಂದ ಸ್ವರೂಪನು, ಶರಣಾಗತ ರಕ್ಷಕನು, ಶಾಶ್ವತ ಬ್ರಹ್ಮಸ್ವರೂಪನು, ಶಿವನು, ಮಂಗಳಕರನು ಆಗಿರುವೆ. ಸೂಕ್ಷ್ಮ ರೂಪನು, ಪರಬ್ರಹ್ಮನು, ಶಾಶ್ವತನು ಆಗಿರುವೆ. ನೀನು ದೇವತೆಗಳಲ್ಲಿ ಇಂದ್ರನು, ಮುನಿಗಳಲ್ಲಿ ವಸಿಷ್ಠನು, ದೇವಾಂಶ ಸಂಭೂತರಲ್ಲಿ ವ್ಯಾಸ ಮುನಿಯು, ಸಾಂಖ್ಯರಲ್ಲಿ ಕಪಿಲಾಚಾರ್ಯನು ಆಗಿರುವೆ. ಏಕಾದಶ ರುದ್ರರಲ್ಲಿ ಶಂಕರನು, ಆದಿತ್ಯದಲ್ಲಿ ವಾಮನನು, ಅಷ್ಟವಸುಗಳಲ್ಲಿ ಪಾವಕನು ಆಗಿರುವೆ. ವೇದದಲ್ಲಿ ಸಾಮವೇದ, ಮಂತ್ರಗಳಲ್ಲಿ ಗಾಯತ್ರಿಯು. ಹೆಚ್ಚೇನು ಹೇಳಲಿ, ನೀನೇ ಪರಬ್ರಹ್ಮ ಸ್ವರೂಪನೂ ಆಗಿರುವೆ. ನಿನಗೂ ನನಗೂ ಭೇದವೇನೂ ಇಲ್ಲ. ವೇದಾಂತ ವೇತ್ತರಿಗಿದು ತಿಳಿದಿದೆ. ನೀನು ನನ್ನನ್ನು ಯಾರು ಭೇದ ಬುದ್ಧಿಯಿಂದ ನೋಡುವರೋ ಅವರು ಆಚಂದ್ರಾರ್ಕವು ನರಕದಲ್ಲಿ ಬಿದ್ದಿರುವರು. ರಜೋಗುಣ ಪ್ರಭಾವದಿಂದ ನಿಮ್ಮಿಬ್ಬರಿಗೂ ಈ ಕಲಹವು ಪ್ರಾಪ್ತವಾಯಿತು. ನೀವು ಇದನ್ನು ಬಿಟ್ಟು ಸುಖವಾಗಿರಿ ಎಂದು ಭಗವಂತನು ಅವರಿಬ್ಬರ ಜಗಳವನ್ನು ಹೋಗಲಾಡಿಸಿ ಅಂತರ್ಧಾನನಾದನು. ಅನಂತರ ಬ್ರಹ್ಮ ಮತ್ತು ಈಶ್ವರರಿಬ್ಬರು ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು. ಈ ರೀತಿಯಾಗಿ ರಜೋಗುಣದಿಂದಲೂ ತಮೋಗುಣದಿಂದಲೂ ಆವೃತ್ತರಾಗಿ ಬ್ರಹ್ಮ ಈಶ್ವರರಿಬ್ಬರು ಅನೇಕ ವರ್ಷಗಳ ಕಾಲ ಕಳುಹಿಸಿದರು. ಮಾಯಾರೂಪಿಯಾದ ಮಾಧವನು ಉಪಾಯದಿಂದ ಅವರ ಕಲಹವನ್ನು ದೂರ ಮಾಡಿ ಅವರಿಬ್ಬರಲ್ಲಿ ಸಖ್ಯವನ್ನು ಉಂಟು ಮಾಡಿದನು. ಆದ್ದರಿಂದ ಆತ್ಮಜ್ಞಾನಿಗಳಾದವರು ಜಗದ್ರಕ್ಷಕನಾದ ವಿಷ್ಣುವನ್ನೇ ಸೇವಿಸುತ್ತಿರುವವರು. ಶ್ರೀ ಮಹಾವಿಷ್ಣುವನ್ನು ಸೇವಿಸುವವರು ಶ್ರೀಹರಿಯ ಅನುಗ್ರಹದಿಂದ ಸೌಖ್ಯವನ್ನು ಹೊಂದುವರು. ಇಷ್ಟಾರ್ಥಗಳನ್ನು ಬೇಡುವವರು ಪೂಜೆಗಳಿಂದಲೂ ಕಥೆಗಳಿಂದಲೂ ನಮಸ್ಕಾರಗಳಿಂದಲೂ ಮಾಧವನನ್ನು ಪೂಜಿಸಿದರೆ ಅಂತಹವರು ಅಂತ್ಯದಲ್ಲಿ ವಿಷ್ಣು ಸಾನ್ನಿಧ್ಯವನ್ನು ಸೇರುವರು. ಮಾನವನು ಅಹಂಕಾರವನ್ನು ನಾಚಿಕೆಯನ್ನು ತ್ಯಜಿಸಿ ಧ್ಯಾನ, ಅರ್ಚನೆ, ಕಥಾ ಸಂಕೀರ್ತನೆಗಳಿಂದ ಶ್ರೀಹರಿಯನ್ನು ಪೂಜಿಸಬೇಕು. ಅಹಂಕಾರದಿಂದ ಜ್ಞಾನವು ನಶಿಸುವುದು. ಆದ್ದರಿಂದ ಅದನ್ನು ಬಿಡಬೇಕು. ನಾನು ದೊಡ್ಡವನೆಂಬ ಅಹಂಕಾರವನ್ನು ಬಿಟ್ಟು ಜ್ಞಾನಿಯಾಗಿ ಈ ಮಾಘ ಮಾಸ ವ್ರತಗಳನ್ನು ಮಾಡಬೇಕು. ಶ್ರೀಹರಿಯ ಸತ್ಕಥಾಶ್ರವಣವೇ ಮುಕ್ತಿಗೆ ಸಾಧನ. ಇಲ್ಲಿಗೆ 16ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.